ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ ಗೆಳೆಯರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ESIS ಅಂದರೆ ESIC ಅಂದರೆ ಸ್ಟೇಟ್ ESI ವತಿಯಿಂದ ಈ ಒಂದು ನರ್ಸಿಂಗ್ ಜಾಬ್ ಆಗಲಿ ಅಥವಾ ಬೇರೆ ಬೇರೆ ಜಾಬ್ಗಳ ಬಗ್ಗೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಟಿಫಿಕೇಷನ್ ಅಂತಂದರೆ ನಮ್ಮ ಒಂದು ಗೆಜೆಟ್ ಮುಖಾಂತರ ಆ ಒಂದು ನೋಟಿಫೈ ಮಾಡಿದ್ದಾರೆ ಸ್ನೇಹಿತರೆ. ಕೆಲವೇ ದಿನಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಅಥವಾ ಯಾವಾಗ ರೆಡಿ ಆಗುತ್ತೆ ಆವಾಗ ಅವರು ಈ ಒಂದು ನರ್ಸಿಂಗ್ ಜಾಬ್ ಆಗಲಿ ಡಾಕ್ಟರ್ಸ್ ಆಗಲಿ ವಿವಿಧ ಪೋಸ್ಟ್ಗಳಿಗೆ ಅರ್ಜಿಯನ್ನು ESIದವರು ಅಂದರೆ ಸ್ಟೇಟ್ ESIದವರು ಅರ್ಜಿಗಳನ್ನು ಕರೆಯಬಹುದು ಸ್ನೇಹಿತರೆ. ಸೊ ಎಷ್ಟೋ ಜನ ಕಾಮೆಂಟ್ ಮಾಡಿ ಅಥವಾ ತಮ್ಮ ಒಂದು ಒಪಿನಿಯನ್ ಹೇಳಿ ಏನು ಅಂತಂದರೆ ಕ್ವಶನ್ ಕೇಳ್ತಾ ಇದ್ದರು ಅಂತಂದರೆ ಯಾವಾಗ ನರ್ಸಿಂಗ್ ಜಾಬ್ ಬಿಡುತ್ತೆ, ಯಾವಾಗ ಬರುತ್ತೆ, ನೋಟಿಫಿಕೇಷನ್ ಎಲ್ಲಿದೆ ಅನ್ನೋದು. ಸೊ ಅವರಿಗೋಸ್ಕರ ನಾನು ಕ್ಲಾರಿಫೈ ಮಾಡಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಏನು ಅಂತಂದರೆ ಇಲ್ಲಿ ಮಟ್ಟ ಇನ್ನೂ ಈ ಒಂದು ಸ್ಟೇಟ್ ಗೌರ್ಮೆಂಟ್ ESIದವರು ಯಾವುದೇ ರೀತಿಯಂತಹ ನೋಟಿಫಿಕೇಷನ್ ಬಿಡಲಿಲ್ಲ. ಬಟ್ ಒಂದು ಗೆಜೆಟ್ ನೋಟಿಫೈ ಮಾಡಿದ್ದಾರೆ ಅಷ್ಟೇ. ಗೆಜೆಟ್ ಅಂತಂದರೆ ಗೆಜೆಟಲ್ಲಿ ಇಷ್ಟು ಪೋಸ್ಟ್ಗಳಿದ್ದಾವೆ, ಇಷ್ಟು ತಗೋಬೇಕು, ಇದು ಒಂದು ಕ್ರೈಟೇರಿಯನ್ನು ಸೆಟ್ ಮಾಡಿದ್ದಾರೆ ಸ್ನೇಹಿತರೆ. ಬಟ್ ಯಾವಾಗ ನೋಟಿಫೈ ಆಗುತ್ತೆ, ಯಾವಾಗ ಅರ್ಜಿ ತುಂಬುವುದು, ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತಾ, ಕ್ರೈಟೇರಿಯಾಗಳೇನು ಎನ್ನುವುದರ ಬಗ್ಗೆ ಇನ್ನೂ ಯಾವುದೇ ರೀತಿಯಂತಹ ಮಾಹಿತಿಯನ್ನು ಅವರು ಕೊಡಲಿಲ್ಲ ಸ್ನೇಹಿತರೆ. ಸೊ ಕೆಲವರು ಕೇಳ್ತಾ ಇದ್ರು C&R ರೂಲ್ ಅಂತಂದರೆ ಏನು, ಯಾವ ಜಾಬ್ ಕ್ರೈಟೇರಿಯಾ ಇದರಲ್ಲಿರುತ್ತೆ, ಆಮೇಲೆ ಸ್ಟೇಟ್ ESI ಎಷ್ಟು ಸಂಬಳ ಇರಬಹುದು ಎನ್ನುವುದರ ಬಗ್ಗೆ ಕೆಲವರು ಪ್ರಶ್ನೆಯನ್ನು ಕೇಳ್ತಾ ಇದ್ದರು ಸ್ನೇಹಿತರೆ. ಅದಕ್ಕೋಸ್ಕರ ಈ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನು ಅಂತಂದರೆ C&R ರೂಲ್ ಅಂತಂದರೆ ಏನು, ಅಥವಾ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವ ರೀತಿ ಕ್ರೈಟೇರಿಯಾ ಇರುತ್ತೆ ಎನ್ನುವುದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ಆ ಪ್ರಶ್ನೆಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಈ ಒಂದು ವಿಡಿಯೋ ಮುಖಾಂತರ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ನರ್ಸಸ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಅವ್ರಿಗೆ ಕೂಡ ಇದು ಯೂಸ್ಫುಲ್ ಆಗಬಹುದು ಸ್ನೇಹಿತರೆ. ಕೆಲವೊಬ್ಬರು ನನಗೆ ಗೌರ್ಮೆಂಟ್ ಜಾಬೇ ಬೇಕು, ಕರ್ನಾಟಕ ರಾಜ್ಯದಲ್ಲೇ ಗೌರ್ಮೆಂಟ್ ಜಾಬ್ ಬೇಕು, ಒಳ್ಳೆಯ ಸಂಬಳ ಬೇಕು ಎನ್ನುವರು ಇದ್ದಾರೆ ಸ್ನೇಹಿತರೆ. ಕೆಲವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬೇಕು, ಕೆಲವರಿಗೆ ಇಂಟರ್ನ್ಯಾಷನಲ್ ಗೌರ್ಮೆಂಟ್ ಜಾಬ್ ಬೇಕು. ಸೊ ಅಂಥವ್ರುಗಳಿಗೆ ಇದು ಒಂದು ಯೂಸ್ಫುಲ್ ವಿಡಿಯೋ ಆಗಲಿದೆ ಸ್ನೇಹಿತರೆ. ಬನ್ನಿ ನೋಡೋಣ. C&R ರೂಲ್ ಅಂತಂದರೆ ಏನು, ವಾಟ್ ಈಸ್ C&R ರೂಲ್ ಸ್ಟ್ಯಾಂಡ್ಸ್ ಫಾರ್ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್, ವೃಂದ ಮತ್ತು ನೇಮಕಾತಿ ಕಾಯ್ದೆ. ದೀಸ್ ಆರ್ ಗವರ್ಮೆಂಟ್ ನೋಟಿಫೈಡ್ ಗೈಡ್ಲೈನ್ಸ್ ದ್ಯಾಟ್ ರೆಗ್ಯುಲೇಟ್ ಅಂತಂದರೆ ವೃಂದ ಮತ್ತು ನೇಮಕಾತಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ರೆಗ್ಯುಲೇಟ್ ಮಾಡುತ್ತೆ, ಅದೊಂದು ಗೈಡ್ಲೈನ್ಸ್ ಇರುತ್ತೆ, ಅದಕ್ಕೆ ನಾವು ವೃಂದ ಮತ್ತು ನೇಮಕಾತಿ ಅಂತೀವಿ ಸ್ನೇಹಿತರೆ. ಕ್ರಿಯೇಷನ್ ಆಫ್ ಪೋಸ್ಟ್ ಅಂತಂದರೆ ಕ್ಯಾಡರ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದು ಎನ್ನುವುದಾಗಿರುತ್ತದೆ. ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಅಂದರೆ C&R ಅಲ್ಲಿ ಬರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ. ಕ್ರಿಯೇಷನ್ ಆಫ್ ಪೋಸ್ಟು, ತದನಂತರ ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್, ಪೋಸ್ಟ್ ಕ್ರಿಯೇಟ್ ಆಗಿದೆ, ತದನಂತರ ಯಾವ ಕ್ವಾಲಿಫಿಕೇಷನ್ ಮೇಲೆ ಆ ಪೋಸ್ಟ್ ಫಿಲಪ್ ಆಗಬೇಕು ಎನ್ನುವುದರ ಬಗ್ಗೆ ಈ ಒಂದು C&R ರೂಲಲ್ಲಿ ಇನ್ಕ್ಲೂಡ್ ಇರುತ್ತೆ. ಮೆಥಡ್ ಆಫ್ ರಿಕ್ರೂಟ್ಮೆಂಟ್, ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡಬೇಕು, ಡೈರೆಕ್ಟಾಗಿ ಮಾಡಬೇಕು, ಪ್ರಮೋಷನ್ ಕೊಟ್ಟು ಮಾಡಬೇಕು ಅಥವಾ ಡೆಪ್ಯುಟೇಷನಿಂದ ತಗೋಬೇಕು, ಇದರ ಬಗ್ಗೆ ಕ್ರೈಟೇರಿಯಾ ಸೆಟ್ ಮಾಡೋದೇ ಮೆಥಡ್ ಆಫ್ ರಿಕ್ರೂಟ್ಮೆಂಟ್. ರಿಸರ್ವೇಷನ್ ನಾರ್ಮ್ಸ್ ಅಂತಂದರೆ ಯಾರು ಯಾವ ಕ್ಯಾಟಗರಿಯಲ್ಲಿ ಫಿಟ್ ಆಗುತ್ತಾರೆ, ಬೇಸ್ಡ್ ಆನ್ ದೇರ್ ಮೆರಿಟ್, ಬೇಸ್ಡ್ ಆನ್ ದೇರ್ ಕಾಸ್ಟ್ ನೋಡಿಕೊಂಡು ಜನರಲ್ ಕ್ಯಾಟಗರಿಯಲ್ಲಿ ಬರ್ತಾರೆ ಅಥವಾ SC/ST ಕ್ಯಾಟಗರಿಯಲ್ಲಿ ಬರ್ತಾರೆ, OBCಯಲ್ಲಿ ಬರ್ತಾರೆ ಅನ್ನೋದರ ಬಗ್ಗೆ ಈ ಒಂದು C&R ರೂಲಲ್ಲಿ ಒಂದು ಗೈಡ್ಲೈನ್ಸ್ ಕೊಡೋದು. ಪ್ರೊಬೇಷನ್ ಪೀರಿಯಡ್ ಎಷ್ಟಾಗಿರುತ್ತೆ, ಸಾಧಾರಣವಾಗಿ 2 ಇಯರ್ಸ್ ಆದಮೇಲೆ PP ಡಿಕ್ಲರೇಷನ್ ಅಂತೀವಿ ಸ್ನೇಹಿತರೆ. ಸೊ ಅದರಲ್ಲಿ ಯಾವ ರೀತಿ ಪ್ರೊಬೇಷನ್ ಪೀರಿಯಡ್ ಇರುತ್ತೆ, ಎಷ್ಟಿರುತ್ತೆ, ಅದು ಕೂಡ C&R ರೂಲಲ್ಲಿ ಬರುತ್ತೆ ಸ್ನೇಹಿತರೆ. ಪ್ರಮೋಷನ್ ಆ್ಯಂಡ್ ಸೀನಿಯಾರಿಟಿ, ಪ್ರಮೋಷನ್ಸ್ ಯಾವಾಗ ಕೊಡಬೇಕು, ಆಮೇಲೆ ಸೀನಿಯರ್ ಅಂತ ಯಾವಾಗ ಕರಿಬೇಕು, ಅದು ಕೂಡ ಒಂದು C&R ರೂಲಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸ್ನೇಹಿತರೆ. ಎವ್ರಿ ಡಿಪಾರ್ಟ್ಮೆಂಟ್ ಫಾಲೋಸ್ ಇಟ್ಸ್ ಓನ್ ನೋಟಿಫೈಡ್ C&R ರೂಲ್ ಅಂಡರ್ ಕರ್ನಾಟಕ ಸಿವಿಲ್ ಸರ್ವಿಸ್ ಜನರಲ್ ರಿಕ್ರೂಟ್ಮೆಂಟ್ ರೂಲ್. ಅಂದರೆ
KCS ಪ್ರಕಾರ ಅಂದರೆ ಕರ್ನಾಟಕ ಸಿವಿಲ್ ಸರ್ವಿಸ್ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ ಅವರವರ ಡಿಪಾರ್ಟ್ಮೆಂಟ್ಗಳು ಅವರವರದ್ದೇ ಆದಂತಹ C&R ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ ಅಂದರೆ ವೃಂದ ಮತ್ತು ನೇಮಕಾತಿಯನ್ನು ಅವರವರ ಡಿಪಾರ್ಟ್ಮೆಂಟ್ ಅನುಸಾರ ನೋಟಿಫೈ ಮಾಡ್ತಾರೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಸ್ಟೆಪ್ ಬೈ ಸ್ಟೆಪ್ಪು ಡಿಪಾರ್ಟ್ಮೆಂಟ್ಗಳು ಏನೇನು C&R ರೂಲ್ ಫಾಲೋ ಮಾಡ್ತವೆ, ಯಾವ ರೀತಿ ಕ್ರೈಟೇರಿಯಾ ಇರುತ್ತೆ, ಎಸ್ಪೆಷಲಿ ನರ್ಸಿಂಗ್ ಆಫೀಸರ್ಗಳನ್ನು ಸ್ಟಾಫ್ ನರ್ಸ್ಗಳನ್ನು ಯಾವ ರೀತಿ ಅವರು ರಿಕ್ರೂಟ್ ಮಾಡ್ತಾರೆ ಅನ್ನೋದರ ಬಗ್ಗೆ ನಾವು ನೋಡೋಣ ಬನ್ನಿ. ಈ ಫಸ್ಟ್ ಬಂದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಡಿಸಿಗ್ನೇಷನ್ ಸ್ಟಾಫ್ ನರ್ಸ್ ಆರ್ ನರ್ಸಿಂಗ್ ಆಫೀಸರ್. ಮುಂದೆ ಸ್ಟಾಫ್ ನರ್ಸ್ ಎಂದು ಕರೆಯಲ್ಪಡುತ್ತಿತ್ತು, ತದನಂತರ ಅದನ್ನು ನರ್ಸಿಂಗ್ ಆಫೀಸರ್ ಎನ್ನುವಂತಹ ಪದನಾಮವನ್ನು ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ. ಇದರ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿರುತ್ತೆ ಅಂತಂದರೆ ಎಜುಕೇಷನ್, ಶಿಕ್ಷಣ ಬಂದು ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ ವೈಫ್ರಿ ಆರ್ BSc ನರ್ಸಿಂಗ್ ಫ್ರಮ್ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ ಅಂತಂದರೆ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಕೂಡ ಮಾಡಿರಬಹುದು, ಅಥವಾ ಪೋಸ್ಟ್ PSc ಮಾಡಿಕೊಂಡು ಅದು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ 4 ವರ್ಷ BSc ನರ್ಸಿಂಗ್ ಮಾಡಿ ಅವರುಗಳು ಕೂಡ ಅಪ್ಲೈ ಮಾಡಬೇಕು. ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ ಇಂದ ಕಲಿತಿರಬೇಕು ಸ್ನೇಹಿತರೆ. ತದನಂತರ ರಿಜಿಸ್ಟ್ರೇಷನ್ ಮಸ್ಟ್ ಬಿ ರಿಜಿಸ್ಟರ್ಡ್ ವಿತ್ KSNC ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲಿಂದ ರಿಜಿಸ್ಟ್ರೇಷನ್ ಆಗಿರಬೇಕು ಸ್ನೇಹಿತರೆ. BSc ಆಗಲಿ ಅಥವಾ GNM ಆಗಲಿ ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಪಡ್ಕೊಂಡು KNC ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಹೊಂದಿರಬೇಕು ಸ್ನೇಹಿತರೆ. ಏಜ್ ಲಿಮಿಟ್ ಬಂದು ಏನು ಅಂತಂದರೆ 18 ಮಿನಿಮಮ್ ಕ್ವಾಲಿಫಿಕೇಷನ್ ಪ್ರತಿಯೊಂದು ರಿಸರ್ವೇಷನ್ ಆಗಲಿ ಮತ್ತೊಂದಾಗಲಿ ಅವರಿಗೆ 18 ವರ್ಷ ಕಂಪಲ್ಸರಿ ತುಂಬಿರಬೇಕು. ಮ್ಯಾಕ್ಸಿಮಮ್ 35 ಇಯರ್ಸ್ ಕೊಟ್ಟಿದ್ದಾರೆ. ರಿಲ್ಯಾಕ್ಸೇಷನ್ ಫಾರ್ SC ST OBC ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆ್ಯಸ್ ಪರ್ ದ ರೂಲ್ಸ್ ಅಂತಂದರೆ ರಿಲ್ಯಾಕ್ಸೇಷನ್ ಇರುತ್ತೆ. SC ST ಆಗಲಿ ಅಥವಾ ಆಥರ್ ಬ್ಯಾಕ್ವರ್ಡ್ ಕ್ಲಾಸ್ ಆಗಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಲಿ ಅವರಿಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಇಲ್ಲಿ 18ರಿಂದ 35 ಕೊಟ್ಟಿದ್ದಾರೆ ಜನರಲ್ ಕ್ಯಾಂಡಿಡೇಟ್ಸ್ಗಳಿಗೆ. ಆದರೆ ಈ ಒಂದು SC ST ಇದ್ದರೆ ಅವರವರ ರೂಲ್ ಪ್ರಕಾರ ರಿಲ್ಯಾಕ್ಸೇಷನ್ ಕೊಡ್ತಾರೆ ಸ್ನೇಹಿತರೆ. ಮೋಡ್ ಆಫ್ ರಿಕ್ರೂಟ್ಮೆಂಟ್ ಯಾವ ರೀತಿ ಇರುತ್ತೆ? ರಿಟರ್ನ್ ಎಕ್ಸಾಮ್ ಪ್ಲಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ರಿಟರ್ನ್ ಎಕ್ಸಾಮ್ ಕೂಡ ಇರಬಹುದು, ತದನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರಬಹುದು, ಇಲ್ಲ ಅಂತಂದರೆ ಮೆರಿಟ್ ಬೇಸ್ ಸೆಲೆಕ್ಷನ್ ಇರಬಹುದು, తర్వాత ಆಮೇಲೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರಬಹುದು ಸ್ನೇಹಿತರೆ. ಇದು ಬಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಿಕ್ರೂಟ್ಮೆಂಟ್ ಬಗ್ಗೆ C&R ಬಗ್ಗೆ ನಾವು ಮಾತಾಡ್ಕೊಂಡಿವಿ. ನೆಕ್ಸ್ಟ್ ಬಂದು ಏನಿದೆ ಅಂತಂದರೆ DME ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್. ಅದರಲ್ಲಿ ಯಾವ ರೀತಿ ನರ್ಸಿಂಗ್ ಆಫೀಸರ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಆಲ್ಮೋಸ್ಟ್ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಡೆಯುವಂತಹ ರಿಕ್ರೂಟ್ಮೆಂಟ್ ಅದು ಇದು ಆಲ್ಮೋಸ್ಟ್ 99% ಸೇಮ್ ಇದೆ ಸ್ನೇಹಿತರೆ. ಆದರೂ ಸಹ ನೋಡೋಣ ಬನ್ನಿ ಏನಾದರೂ ಚೇಂಜಸ್ ಇದ್ದಾವಾ ಅಂತ ಹೇಳ್ಬಿಟ್ಟು. ಎಲಿಜಿಬಿಲಿಟಿ ಎಜುಕೇಷನ್ GNM ಅಥವಾ BSc ನರ್ಸಿಂಗ್ ವಿತ್ KSNC ರಿಜಿಸ್ಟ್ರೇಷನ್ ಅಂತಂದರೆ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಮಾಡಿರಬೇಕು, ಇಲ್ಲಾಂದರೆ BSc ನರ್ಸಿಂಗ್ ವಿತ್ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲಿಂದ ರಿಜಿಸ್ಟ್ರೇಷನ್ ಹೊಂದಿರಬೇಕು ಸ್ನೇಹಿತರೆ. ಪ್ರಿಫರೆನ್ಸ್ ಟು ಬಿ BSc ನರ್ಸಿಂಗ್ ಇನ್ ಟೀಚಿಂಗ್ ಇನ್ಸ್ಟಿಟ್ಯೂಷನ್ಸ್. ಯಾವ್ಯಾವ ಟೀಚಿಂಗ್ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ ಅವುಗಳಲ್ಲಿ BSc ನರ್ಸಿಂಗ್ ಇದ್ದವರಿಗೆ ಪ್ರಿಫರೆನ್ಸ್ ಕೊಡಲಾಗುವುದು. ಬಟ್ BSc ಮತ್ತು GNM ಮಾಡಿದವರಿಗೆ ಸೇಮ್ ಅದೇ ರೀತಿ ಸಂಬಳವನ್ನು ಕೊಡ್ತಾರೆ ಸ್ನೇಹಿತರೆ. ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಆದರೆ ಸಪೋಸ್ ನೀವು BSc ಮಾಡ್ಕೊಂಡಿದ್ದೀರಾ, MSc ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಆದ್ಯತೆ ಮೇರೆಗೆ ಸೆಲೆಕ್ಟ್ ಆದ ನಂತರ ನೀವು ಟೀಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ಬೋದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಪೋಸ್ಟಿಂಗ್ ಎಲ್ಲಿ ಕೊಡ್ತಾರೆ ಅಂದರೆ ಡಿಸ್ಟಿಕ್ ಹಾಸ್ಪಿಟಲ್ಸ್ ಅಥವಾ ಮೆಡಿಕಲ್ ಕಾಲೇಜಸ್. ಅಂದರೆ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಅಂತ ಅಂದ್ಕೊಳ್ಳಿ ಎಲ್ಲರ ಒಂದು ಕಣ್ಣು ಓಪನ್ ಆಗೋದು ಇದರ ಮೇಲೆ ಅಂತಂದರೆ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸಲ್ಲಿದ್ದಾವೆ ಅವುಗಳಲ್ಲಿ, ಅಥವಾ ಸೂಪರ್ ಸ್ಪೆಷಾಲಿಟಿ ಕಿದ್ವೈ ಹಾಸ್ಪಿಟಲ್ ಆಗಲಿ ಅಥವಾ ಈ ಒಂದು ಜಯದೇವ ಆಗಲಿ ಇವುಗಳಲ್ಲಿ ಕೊಡ್ತಾರೆ ಸ್ನೇಹಿತರೆ. ಇಲ್ಲ ಅಂತಂದರೆ ಮೆಡಿಕಲ್ ಇನ್ಸ್ಟಿಟ್ಯೂಷನಲ್ಲಿ ಕೊಡ್ತಾರೆ ಸ್ನೇಹಿತರೆ. ಮೂರನೇದಾಗಿ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಕ್ರೈಸ್ ಅಂತೀವಿ ನಾವು, ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಸೊಸೈಟಿ ಅನ್ನೋದು ಇದು ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ನಡೆಯುತ್ತೆ ಸ್ನೇಹಿತರೆ. ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಅಲ್ಲಿ ಕೂಡ ನಮ್ಮ ನರ್ಸಿಂಗ್ ಆಫೀಸರ್ಗಳು ಕೆಲಸ ಮಾಡ್ತಾರೆ. ಸೊ ಅವರ ಒಂದು ಕ್ರೈಟೇರಿಯಾ ನೋಡೋಣ ಬನ್ನಿ. ಡೆಸಿಗ್ನೇಷನ್ ಸ್ಟಾಫ್ ನರ್ಸ್ ನಾನ್ ಟೀಚಿಂಗ್, ಇವರು ನಾನ್ ಟೀಚಿಂಗ್ ಆಗಿ ತೆಗೆದುಕೊಳ್ಳುತ್ತಾರೆ ಸ್ನೇಹಿತರೆ. ಈ ಒಂದು ಸ್ಟಾಫ್ ನರ್ಸ್ ಅಂತ ಹೇಳಿಬಿಟ್ಟು ಇವ್ರ ಹತ್ರ ನಾನ್ ಟೀಚಿಂಗ್ ಅಂತ ಹೇಳ್ಬಿಟ್ಟು ತೊಗೋತಾರೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ GNM ಅಥವಾ BSc ನರ್ಸಿಂಗ್ ಫ್ರಮ್ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್. ಆಮೇಲೆ ನರ್ಸಿಂಗ್ ಆಫೀಸರ್ ಜಾಬ್ ಕ್ರೈಟೇರಿಯನ್ ಕರ್ನಾಟಕ ಡಿಪಾರ್ಟ್ಮೆಂಟ್ ವೈಸ್. ನರ್ಸಿಂಗ್ ಆಫೀಸರ್ ಜಾಬ್ ಕ್ರೈಟೇರಿಯಾ ಏನಿದೆ ಡಿಪಾರ್ಟ್ಮೆಂಟ್ ವೈಸ್ ಅಂದರೆ KSNC ರಿಜಿಸ್ಟ್ರೇಷನ್ ಈಸ್ ಮ್ಯಾಂಡೇಟ್ರಿ. ಪ್ರತಿಯೊಂದು ಯಾವುದೇ ಒಂದು ಅಪ್ಲೈ ಮಾಡಬೇಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತಂದರೆ ಕರ್ನಾಟಕ ರಾಜ್ಯ
ನರ್ಸಿಂಗ್ ಕೌನ್ಸಿಲ್ ವತಿಯಿಂದ ರಿಜಿಸ್ಟ್ರೇಷನ್ ಆಗಿರಬೇಕು. ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಮೇ ಬಿ ಕಂಪಲ್ಸರಿ. ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಮೇ ಬಿ ಕಂಪಲ್ಸರಿ ಅಂತೇಳಿ ಗೈಡ್ಲೈನ್ಸ್ ಕೊಡ್ತಾ ಇದೆ. ಆದರೆ ಏನು ಸ್ನೇಹಿತರೆ, ಕೆಲವೊಂದು ಸಲ ಆ್ಯಸ್ ಪರ್ C&R ರೂಲ್ ಫಸ್ಟ್ ನೀವು ಜಾಯಿನ್ ಆಗಿ ಇಷ್ಟು 1 ವರ್ಷ ಅಥವಾ 1.5 ವರ್ಷದಲ್ಲಿ ನಿಮ್ಮ ಕನ್ನಡ ಲ್ಯಾಂಗ್ವೇಜ್ ಒಂದು ವೇಳೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಇಲ್ಲ ಅಂತಂದರೆ ಅಂಥವರುಗಳಿಗೆ ಕಂಪಲ್ಸರಿಯಾಗಿ ಒಂದು ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಕೊಡಬೇಕು. ಅದರಲ್ಲಿ ಪಾಸ್ ಆಗಬೇಕು. ಯಾರು ಪಾಸ್ ಆಗಿದ್ದಾರೆ ಅವರು ಕಂಟಿನ್ಯೂ ಮಾಡಲಿಕ್ಕೆ ಅನುವಾಗುತ್ತೆ ಸ್ನೇಹಿತರೆ. ಸೊ ಕಂಪಲ್ಸರಿ ಆಗಿರುತ್ತೆ ಇದು ನಮ್ಮ ಕನ್ನಡ ಲ್ಯಾಂಗ್ವೇಜು. ರಿಕ್ರೂಟ್ಮೆಂಟ್ ವಾಯಾ KPSC ಅಥವಾ ಕ್ರೈಸ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಕ್ರೈಸ್ ವತಿಯಿಂದ ರಿಕ್ರೂಟ್ಮೆಂಟ್ ಮಾಡಿಕೊಳ್ತಾರೆ ಸ್ನೇಹಿತರೆ ಈ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ. ಕರ್ನಾಟಕ ಸ್ಟೇಟ್ ESIS, ಎಲ್ಲರೂ ಈ ಒಂದು 4ನೇದು ಪಾಯಿಂಟ್ ಏನು ಕೇಳ್ತಾ ಇದ್ದಾರೆ ಅಂತಂದರೆ ESI, ಕರ್ನಾಟಕ ಸ್ಟೇಟ್ ESIಯಲ್ಲಿ ಯಾವಾಗ ರಿಕ್ರೂಟ್ಮೆಂಟ್ ಬರುತ್ತೆ, ಏನು ಜಾಬ್ ಕ್ರೈಟೀರಿಯಾ, ಎಷ್ಟು ಸಂಬಳ ಇರುತ್ತೆ ಅನ್ನೋದರ ಬಗ್ಗೆ ಹಲವಾರು ಜನ ಮೆಸೇಜ್ ಮಾಡೋದರ ಮುಖಾಂತರ ಕೇಳ್ತಾ ಇದ್ದಾರೆ, ಏನು ಗೈಡ್ಲೈನ್ಸ್ ಇದೆ ಸರ್ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ನೋಡೋಣ. ಡಿಪಾರ್ಟ್ಮೆಂಟ್ ನರ್ಸಿಂಗ್ ಆಫೀಸರ್ ಅಥವಾ ಸ್ಟಾಫ್ ನರ್ಸ್. ESIಯಲ್ಲಿ ಕೆಲಸ ಮಾಡೋರಿಗೆ ನರ್ಸಿಂಗ್ ಆಫೀಸರ್ ಅಥವಾ ಸ್ಟಾಫ್ ನರ್ಸ್ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಇದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೇಮ್ ಇದೆ ಸ್ನೇಹಿತರೆ. 4 ಡಿಪಾರ್ಟ್ಮೆಂಟ್ ನಾವು ನೋಡಿದ್ದೀವಿ. ಇದು 4ನೇ ಡಿಪಾರ್ಟ್ಮೆಂಟ್. ಆದರೂ ಸಹ GNM ಅಥವಾ BSc ನರ್ಸಿಂಗ್ ವಿತ್ KSNC ರಿಜಿಸ್ಟ್ರೇಷನ್ ಹೊಂದಿರಬೇಕು ಎನ್ನುವಂಥ ಮಾತನ್ನು ರಿಪೀಟ್ ಆಗಿ ಅದೇ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅಡಿಷ್ನಲ್ ಪ್ರಿಫರೆನ್ಸ್ ಫಾರ್ ಅ ಪೀರಿಯರ್ ESIS ಎಕ್ಸ್ಪೀರಿಯನ್ಸ್ ಮೇ ಬಿ ಕನ್ಸಿಡರ್ಡ್. ಯಾರು ESI ಕರ್ನಾಟಕ ಅಥವಾ ESIC ನ್ಯಾಷನಲ್ ಲೆವೆಲಲ್ಲಿ ಕೆಲಸ ಮಾಡಿದ್ದಾರೆ ಅಂಥವರುಗಳಿಗೆ ಒಂದು ಆದ್ಯತೆಯನ್ನು ಕೊಡಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದೇನು ನಾನು ಕನ್ಫರ್ಮ್ ಆಗಿ ಹೇಳಲ್ಲ ಸ್ನೇಹಿತರೆ, ಬಟ್ ಆ್ಯಸ್ ಪರ್ ದ ಗೈಡ್ಲೈನ್ಸ್ ಕೊಡಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾವಾಗ C&R ರೂಲ್ ಬರುತ್ತೆ, ಯಾವಾಗ ನೋಟಿಫಿಕೇಷನ್ ಬರುತ್ತೆ, ಆವಾಗ ಅದರಲ್ಲಿ ನೀವು ಇದನ್ನು ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ. ತದನಂತರ ರಿಕ್ರೂಟ್ಮೆಂಟ್ ವಾಯ ಡಿಪಾರ್ಟ್ಮೆಂಟಲ್ ಸೆಲೆಕ್ಷನ್ ಆರ್ KEA. ರಿಕ್ರೂಟ್ಮೆಂಟ್ ಯಾವ ರೀತಿ ಜರುಗ್ತದೆ ಅಂತಂದರೆ ಈ ಒಂದು ಎಕ್ಸಾಮ್ ಮುಖಾಂತರ ಕರ್ನಾಟಕ ESI ಅವರು ಎಕ್ಸಾಮ್ ಕಂಡಕ್ಟ್ ಮಾಡಿ ಅದರಲ್ಲಿ ಎಲಿಜಿಬಿಲಿಟಿ ನೋಡಿ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಾಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಈ ಒಂದು ಎಕ್ಸಾಮ್ ಕನೆಕ್ಷನ್ ಮಾಡಿ ಸೆಲೆಕ್ಷನ್ ಆಗುತ್ತೆ ಸ್ನೇಹಿತರೆ. ಕಾಮನ್ ಕ್ರೈಟೀರಿಯಾ ಫಾರ್ ಆಲ್ ನರ್ಸಿಂಗ್ ಆಫೀಸರ್ ಪೋಸ್ಟ್. ಎಲ್ಲ ನರ್ಸಿಂಗ್ ಆಫೀಸರ್ ಪೋಸ್ಟ್ಗಳಿಗೆ ಇದು ಎಷ್ಟೆಲ್ಲ ಕಾಮನ್ ಕ್ರೈಟೀರಿಯಾ ಇರುತ್ತೆ ಸ್ನೇಹಿತರೆ. ಸೊ ಏನೇನಿದ್ದಾವೆ, ಸಂಬಳ ಎಷ್ಟು ಎನ್ನುವುದರ ಬಗ್ಗೆ ಜಸ್ಟ್ ಬ್ರೀಫಾಗಿ ನೋಡೋಣ ಸ್ನೇಹಿತರೆ. ಕ್ವಾಲಿಫಿಕೇಷನ್ ಬಂದು GNM ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ 3 ಇಯರ್ಸ್ ಕೋರ್ಸ್ ಮಾಡಿರಬೇಕು. ಇಲ್ಲ ಅಂತಂದರೆ BSc ನರ್ಸಿಂಗ್ 4 ಇಯರ್ಸ್ ಫ್ರಮ್ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ನಿಂದ ಮಾಡಿರಬೇಕು. GNM ಕೂಡ ಸೇಮ್ ಸಂಬಳ ಸಿಗುತ್ತೆ. ಆಮೇಲೆ BSc ಮಾಡಿದವ್ರಿಗೆ ಕೂಡ ಸೇಮ್ ಸಂಬಳ, ಅದೇ ಸಂಬಳವನ್ನು ಸಿಗುತ್ತೆ ಸ್ನೇಹಿತರೆ. ಇದು ಒಂದು ಬಹುದಿನಗಳ ಬೇಡಿಕೆ ಇದೆ ಸ್ನೇಹಿತರೆ. ಏನು ಅಂತಂದರೆ ನಾವು GNM ಮಾಡ್ಕೊಂಡಿದ್ದೀವಿ, ನಂತರ ನಾವು BSc ಮಾಡ್ಕೊಂಡಿದ್ದೀವಿ, MSc ಮಾಡ್ಕೊಂಡಿದ್ದೀವಿ, PhD ಮಾಡ್ಕೊಂಡಿದ್ದೀವಿ ಅಂತಂದರೆ ಈ ಒಂದು ಗೈಡ್ಲೈನ್ಸ್ ಆಗಬೇಕು, ಸೆಟ್ ಗೈಡ್ಲೈನ್ಸ್ ಆಗಬೇಕು ಮತ್ತು ಅವರಿಗೆ ಸಂಬಳ ಅಲೌನ್ಸಸ್ ಕೊಡಬೇಕು ಎನ್ನುವುದರ ಬಗ್ಗೆ ಚರ್ಚೆ ನಡೀತಾ ಇದೆ ಹೊರತು ಇದರ ಬಗ್ಗೆ ಏನೂ ಒಂದು ಇತ್ಯರ್ಥ ಆಗಿಲ್ಲ. ಆದರೂ ಸಹ ನಾವು ಮುಂದೆ ಈ ಒಂದು ಚರ್ಚೆಗೆ ಸರ್ಕಾರದವರು ಮನಗಂಡು ಇದನ್ನು ಅಪ್ರೂವ್ ಮಾಡಿದರೆ ಒಳ್ಳೆಯದು ಎನ್ನುವಂಥ ಸರ್ವರ ಅಭಿಪ್ರಾಯ ಸ್ನೇಹಿತರೆ. ನೆಕ್ಸ್ಟ್ ಬಂದು ರಿಜಿಸ್ಟ್ರೇಷನ್. ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಈಸ್ ಮ್ಯಾಂಡೇಟ್ರಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಕಂಪಲ್ಸರಿ KNC ಅಂದರೆ ಲೈಸೆನ್ಸ್ ಕಂಪಲ್ಸರಿ. ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್. ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಮೇ ಬಿ ಕಂಡಕ್ಟೆಡ್. ಒಂದು ವೇಳೆ ಕನ್ನಡ ಲ್ಯಾಂಗ್ವೇಜ್ ನೀವು ಕನ್ನಡ ಓದಲ್ಲ ಅಂತಂದರೆ ಅಥವಾ ಕನ್ನಡ ಲ್ಯಾಂಗ್ವೇಜ್ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನಿಮ್ಮ 1 to 10ನಲ್ಲಿ ಇಲ್ಲ ಅಂತಂದರೆ ನೀವು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕೊಡಬೇಕಾಗುತ್ತದೆ ಸ್ನೇಹಿತರೆ. ಒಂದು ವೇಳೆ ಇಲ್ಲ, ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ 10ನೇ ಮಟ್ಟ ನೀವು ಕನ್ನಡದಲ್ಲಿ ಓದಿದ್ದೀರಾ ಅಂತಂದರೆ ಅಂಥವರುಗಳಿಗೆ ಏನೂ ಅವಶ್ಯಕತೆ ಇರೋಂಗಿಲ್ಲ. ಆಮೇಲೆ ಏಜ್ ಲಿಮಿಟ್ ಬಂದು ಸ್ಟ್ಯಾಂಡರ್ಡ್ ಆಗಿ 18 ವರ್ಷದಿಂದ 35 ವರ್ಷ. ರಿಲ್ಯಾಕ್ಸೇಷನ್ ಯಾರಿಗೆ ಕೊಡ್ತಾರೆ ಅಂದರೆ SC, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, ST, OBC ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದವರಿಗೆ ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ದ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ. ಅಷ್ಟೇನು ಡೀಟೇಲಲ್ಲಿ ಹೋಗಲ್ಲ ನಾನು. ಸೆಲೆಕ್ಷನ್ ಪ್ರೋಸೆಸ್ ರಿಟರ್ನ್ ಎಕ್ಸಾಮ್ ಪ್ಲಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ರಿಟರ್ನ್ ಎಕ್ಸಾಮ್ ಆಗಬಹುದು, ಮೆರಿಟ್ ಕಮ್ ಸೆಲೆಕ್ಷನ್ ಆಗ್ಬೋದು, ಅಥವಾ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪಲ್ಸರಿ ಮಾಡ್ತಾರೆ ಸ್ನೇಹಿತರೆ. ಪೇ ಸ್ಕೇಲ್ ಎಷ್ಟಿರಬಹುದು ಅಂತಂದರೆ ಬೇಸಿಕ್ ಇವಾಗ ಲೆವೆಲ್ 6 ಪೇ ಸ್ಕೇಲ್ ಅನ್ನೋದ್ರ ಬಗ್ಗೆ ನಾವು ಈ ಗೈಡ್ಲೈನ್ಸ್ ನೋಡ್ತಾ ಇದ್ದೀವಿ. ಆದರೆ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7th ಪೇ CPC ಸ್ಟಾರ್ಟ್ ಆಗಿದೆ. ಬೇಸ್ಡ್ ಆನ್ ದ್ಯಾಟ್ ಇರುತ್ತೆ. ಆದರೂ ಸಹ 33,450 ರೂಪಾಯಿ ಟು
62,600 ಮಟ್ಟ 6th ಪೇ ಸ್ಕೇಲ್ ಪ್ರಕಾರ ಇವರು ಕೊಟ್ಟಿದ್ದಾರೆ. ಅಂದರೆ ಬೇಸಿಕ್ ಅಟ್ಲೀಸ್ಟ್ 33,450 ರುಪೀಸ್ ಇರುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿ ಪ್ರೊಬೆಷನರಿ ಪೀರಿಯಡ್ ಅಂತಂದರೆ ಪಿ ಡಿಕ್ಲರೇಷನ್ ಆಗಬೇಕು ಅಂತಂದರೆ ಸುಮಾರು 2 ಇಯರ್ಸ್ ವೆಯ್ಟ್ ಮಾಡಬೇಕು. ತದನಂತರ ಫೈಲ್ ಕಳಿಸ್ಕೊಡ್ಬೇಕು. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿಕೊಂಡು ಇವರು ಕರೆಕ್ಟ್ ಇದ್ದಾರೆ ಎನ್ನುವಂಥ ಒಂದು ಪಿ ಡಿಕ್ಲರೇಷನ್ ಕೊಡ್ತಾರೆ. ಅಂದರೆ ಪರ್ಮನೆಂಟ್ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೀರಾ ಎನ್ನುವಂಥದ್ದು ಆಗಿರುತ್ತೆ. ಸೊ ಸ್ಟ್ಯಾಂಡರ್ಡ್ ಆಗಿ ಎಲ್ಲರದ್ದು 2 ಇಯರ್ಸ್ ಇದೆ. ಬಟ್ ಕೆಲವೊಂದು ಸಲ ಬೇಸ್ಡ್ ಆನ್ C&R ರೂಲ್ಸ್ ಅಥವಾ ಹೊಸ ಏನಾದರೂ ರೂಲ್ಸ್ ಬಂದರೆ ಅದನ್ನು 3 ವರ್ಷ ಅಥವಾ 4 ವರ್ಷ ಮಾಡ್ಬೋದು. ಬಟ್ ಇವಾಗಂತೂ 2 ವರ್ಷ ಇದೆ. ಕೇಳಿ ಬರ್ತಾ ಇದೆ ಏನು ಅಂತಂದರೆ 3 ವರ್ಷ ಕೂಡ ಈ ಒಂದು ಪ್ರಿಪ್ರೇಷನ್ ಆಗಬಹುದು ಎನ್ನುವಂಥದ್ದು. ಸೊ ಇಷ್ಟೆಲ್ಲ ಡೀಟೇಲ್ಸ್ ಇದ್ದಾವೆ ಸ್ನೇಹಿತರೆ. ಕಾದು ನಾವು ನೋಡೋಣ ಯಾವಾಗ ಈ ಒಂದು 4ನೇದಾಗಿ ಏನು ಅಂತಂದರೆ ಕರ್ನಾಟಕ ಸ್ಟೇಟ್ ESI ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದರ ಬಗ್ಗೆ. ಸೊ ಅಲ್ಲಿ ಮಟ್ಟ ನಾನು ಸ್ಟೂಡೆಂಟ್ಗಳಿಗೆ ಅಥವಾ GNM ಕಂಪ್ಲೀಟ್ ಮಾಡಿದ್ದಾರೆ, BSc ಕಂಪ್ಲೀಟ್ ಮಾಡಿದ್ದಾರೆ ಅಂಥವ್ರುಗಳಿಗೆ ನಾನು ಏನು ಹೇಳೋದು ಅಂತಂದರೆ ಕಂಪಲ್ಸರಿ ಇದರಲ್ಲಿ ಡೌಟ್ ಇಲ್ಲ, ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಸೊ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿಕೊಂಡು ನೀವು ಆ ಒಂದು ಎಕ್ಸಾಮ್ ಪಾಸ್ ಆಗಿದರೆ ನಿಮಗೆ ಖಚಿತವಾಗಿ ಗ್ಯಾರಂಟಿಯಾಗಿ ನಿಮಗೆ ಜಾಬ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಬಟ್ ಕಾಂಪಿಟೇಷನ್ನು ಅಷ್ಟೇ ಇದೆ ಸ್ನೇಹಿತರೆ. ಕಾರಣ ನಮ್ಮ ಕನ್ನಡಿಗರು ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಲಿಕ್ಕೆ ಬಯಸಲ್ಲ. ಕೆಲವೊಬ್ಬರು ಹೋಗಿದ್ದಾರೆ, ಸೆಟ್ಲ್ ಆಗಿದ್ದಾರೆ, UK USA ಸೆಟ್ಲ್ ಆಗಿದ್ದಾರೆ, ಇಡೀ ನಮ್ಮ ಭಾರತ ದೇಶದಲ್ಲಿ ಸೆಟ್ಲ್ ಆಗಿದ್ದಾರೆ ಸ್ನೇಹಿತರೆ. ಬಟ್ ಪ್ರಿಫರ್ ಮಾಡೋದು ಏನು ಅಂತಂದರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಮಗೆ ನರ್ಸಿಂಗ್ ಜಾಬ್ ಸಿಗಲಿ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ನರ್ಸಿಂಗ್ ಆಫೀಸರ್ ಜಾಬ್ ಸಿಗಬೇಕು ಎನ್ನುವಂಥ ಆಸೆ ಇರುತ್ತದೆ. ಅದಲ್ಲದೆ ರೆಸಿಡೆನ್ಷಿಯಲ್ ಸ್ಕೂಲ್ ಕ್ರೈಸಲ್ಲಿ ಇದಾದ ಮೇಲೆ ಮತ್ತು ESI ಅಲ್ಲಿ ಸಿಗಲಿ ಅನ್ನುವಂಥದ್ದು ಆಗಿರುತ್ತೆ. ಸೊ ಸಖತ್ ಆದಂತಹ ಕಾಂಪಿಟೇಷನ್ ಮುಂಬರಲಿದೆ ಸ್ನೇಹಿತರೆ. ದಯವಿಟ್ಟು ನೀವೆಲ್ಲರೂ ಈ ಪ್ರಿಪ್ರೇಷನ್ ಮಾಡೋದು ಅವಶ್ಯಕವಾಗಿರುತ್ತೆ ಸ್ನೇಹಿತರೆ. ಸೊ ನಾನು ನಿಮಗೆ ಒಂದು ಯೂಟ್ಯೂಬ್ ಚಾನಲ್ ಇಲ್ಲಿ ರೆಕಮೆಂಡ್ ಮಾಡಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಮಿಸ್ಟರ್ ಧನಂಜಯ ಪಾಟೀಲ್ ಅಂತ ಹೇಳಿಬಿಟ್ಟು ತುಂಬಾ ಈ ಒಂದು ವಿಡಿಯೋಸ್ಗಳನ್ನು ಮಾಡಿ ಇನ್ಫಾರ್ಮೇಷನ್ ಕೊಡೋದು ಪ್ರಯತ್ನ ಮಾಡ್ತಾರೆ. ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾರೆ. ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕ ನರ್ಸಿಂಗ್ ಆಫೀಸರ್ ಅಕಾಡೆಮಿ ಅಂತಂದರೆ KNU ಅಕಾಡೆಮಿದವರು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಆ ಒಂದು ಚಾನಲ್ಗೆ ನೀವು ಹೋಗಿ ನೋಡಿ. ESI ಆಗಲಿ, ಸ್ಟೇಟ್ ESI ಆಗಲಿ, ಸೆಂಟ್ರಲ್ ESI ಆಗಲಿ ಅಥವಾ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಎಕ್ಸಾಮ್ಸ್ಗಳಾಗಲಿ ಪ್ರತಿಯೊಂದನ್ನು ಪ್ರಿಪೇರ್ ಮಾಡ್ತಾರೆ ಸ್ನೇಹಿತರೆ. ನನಗೇನಾದರೂ ನೀವು ಕೂಡ ಆ ರೀತಿ ಮಾಡಿ ಅಂತಂದರೆ ಅಷ್ಟು ಸಮಯ ಸಿಗೋಂಗಿಲ್ಲ. ನನಗೆ ಎಷ್ಟು ಸಮಯ ಸಿಕ್ತು, ಯಾವಾಗ ಸಮಯ ಸಿಕ್ತು ಅದನ್ನು ನಾನು ಸದುಪಯೋಗ ಪಡೆದುಕೊಂಡು ವಿವಿಧ ವಿಡಿಯೋಗಳನ್ನು ಮಾಡಿ ಟ್ರಾನ್ಸ್ಫರ್ಸ್ ಆಗಲಿ ಅಥವಾ ಈ ಒಂದು ಜಾಬ್ ಆಗಲಿ ಅಥವಾ ಅಬ್ರಾಡ್ ಜಾಬ್ ಆಗಲಿ ಯಾವ ರೀತಿ ನಾವು ಹೂಡಿಕೆ ಮಾಡಬೇಕು, ಮ್ಯೂಚುವಲ್ ಫಂಡು, ಶೇರ್ ಮಾರ್ಕೆಟ್ ಅಂಥವುಗಳನ್ನು ನಮ್ಮ ನರ್ಸಸ್ಗಳಿಗಾಗಲಿ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವವರು, ಜೂನಿಯರ್ ಡಾಕ್ಟರ್ಸ್ಗಳಿಗಾಗಲಿ ವಿಡಿಯೋ ಮಾಡ್ತಿರ್ತೀನಿ ಸ್ನೇಹಿತರೆ. ಸೊ ಪರ್ಟಿಕ್ಯುಲರಿ ನೀವೇನಾದರೂ ನಾನು ಪಾಸ್ ಆಗಬೇಕು, ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಗೈಡನ್ನು ಕೇಳಬಯಸಬೇಕು ಅಂತಂದರೆ ನೀವು ದಯವಿಟ್ಟು ಧನಂಜಯ್ ಪಾಟೀಲ್ ಮತ್ತು ಟೀಮ್ ನಡೆಸುವಂತಹ ಕರ್ನಾಟಕ ನರ್ಸಿಂಗ್ ಆಫೀಸರ್ ಅಕಾಡೆಮಿಗೆ ದಯವಿಟ್ಟು ನೀವು ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಆ ಒಂದು ಲಿಂಕ್ ಮುಖಾಂತರ ಹೋಗಿ. ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಸ್ನೇಹಿತರೆ. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಪ್ರತಿ ದಿವಸ ಒಂದೊಂದು ವಿಡಿಯೋನು ರೆಕಾರ್ಡಿಂಗನ್ನು ನೋಡಿ. ಆಮೇಲೆ ಅವರ ಆ್ಯಪ್ ಕೂಡ ಇದೆ ಸ್ನೇಹಿತರೆ, KNU ಅಕಾಡೆಮಿ ಆ್ಯಪ್ ಇದೆ. ಸಿಂಪಲ್ ಒಂದು ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದನ್ನು ನೀವು ಯುಟಿಲೈಸ್ ಮಾಡಿಕೊಂಡು ನೀವು ಪ್ರಿಪ್ರೇಷನ್ ಮಾಡಬಹುದು. ಇನ್ನೂ ಜನಗಣನೆ ಸ್ಟಾರ್ಟ್ ಆಗಿದೆ. ಕರ್ನಾಟಕ ESIದವರು ಇದು ಒಂದು ಗೆಜೆಟಲ್ಲಿ ಮಂಡನೆ ಮಾಡಿದ್ದಾರೆ. ಇವತ್ತೆಲ್ಲ ನಾಳೆ ಆ ಒಂದು ನೋಟಿಫಿಕೇಷನ್ ಜಾರಿ ಆಗಬಹುದು ಸ್ನೇಹಿತರೆ. ಸೊ ದ್ಯಾಟ್ ಪ್ರಿಪ್ರೇಷನ್ ಮಾಡೋದು ಅತಿ ಅವಶ್ಯಕವಾಗಿರುತ್ತೆ ಸ್ನೇಹಿತರೆ. ಯಾಕಂತಂದರೆ ನಾವು ಯಾವಾಗ ಗೌರ್ಮೆಂಟ್ ಜಾಬ್ ಗಿಟ್ಟಿಸಿಕೊಂಡಾಗ ಅಷ್ಟೇನು ಕಾಂಪಿಟೇಷನ್ ಅನಿಸಿರಲಿಲ್ಲ, ಆದರೂ ಸಹ ಕಾಂಪಿಟೇಷನ್ ಆವಾಗ ಇತ್ತು. ಬಟ್ ಈವನ್ ನಾವು ಪ್ರತಿ ದಿವಸ ನೀವು ನೋಡಿದರೆ ಔಟ್ಕಮ್ ಹೆಚ್ಚಿಗಿದೆ, ನರ್ಸಸ್ಗಳ ಔಟ್ಕಮ್ ಹೆಚ್ಚಿಗಿದೆ. ಎಲ್ರಿಗೂ ಗೌರ್ಮೆಂಟ್ ಜಾಬ್ ಬೇಕು, ಆಮೇಲೆ ಅವರು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನೀವು ಯಾಕೆ ಹಿಂದೆ ಪಡೆಯಿರಿ. ಸೊ ನೀವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು KNU ಅಕಾಡೆಮಿ ಆ್ಯಪನ್ನು ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಸ್ಕಿಲ್ ನಾಲೆಜ್ ಬೆಳೆಸ್ಕೊಳ್ಳಿ ಸ್ನೇಹಿತರೆ. ನಾನು ರೆಕಮೆಂಡ್ ಮಾಡೋದು ನಾನು ಪರ್ಸ್ನಲ್ ಆಗಿ ಧನಂಜಯ್ ಪಾಟೀಲರಿಗೆ ಅಥವಾ KNU ಅಕಾಡೆಮಿದವರಿಗೆ ನೋಡಿದ್ದೀನಿ ಸ್ನೇಹಿತರೆ. ಅವರ ಒಂದು
ಕನ್ನಡಿಗರ ಸೇವೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಇವ್ರಿಗೆ ಬಿಟ್ಟು ಬೇರೆ ಯೂಟ್ಯೂಬ್ ಚಾನಲ್ಗಳು ಕೂಡ ಇರಬಹುದು, ಬಟ್ ನನಗೆ ಅಷ್ಟೇನು ಐಡಿಯಾ ಇಲ್ಲ. ಬಟ್ ಇವರ ಈ ಒಂದು ಚಾನಲ್ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬೆಟರ್ ಪ್ಲೀಸ್ ಗೋ ಅಹೆಡ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದಲ್ಲದೆ ಡಾಕ್ಯುಮೆಂಟ್ಸ್ ಎಲ್ಲವೂ ರೆಡಿ ಮಾಡ್ಕೊಂಡು ಇಡಬೇಕು ಸ್ನೇಹಿತರೆ. ಯಾವ್ದ್ಯಾವುದು ಅಂತಂದರೆ 1 to 2 ಕನ್ನಡ ಲ್ಯಾಂಗ್ವೇಜಲ್ಲಿ ನೀವು ಪಾಸ್ ಆಗಿದ್ದು ಸರ್ಟಿಫಿಕೇಟ್ಸ್ಗಳಾಗಲಿ, ಅಥವಾ 10th ಮಾರ್ಕ್ಸ್ ಕಾರ್ಡು, ಆಮೇಲೆ PUC ಮಾರ್ಕ್ಸ್ ಕಾರ್ಡು. PUC ಮಾರ್ಕ್ಸ್ ಕಾರ್ಡ್ ಅಷ್ಟೇನೂ ಇಲ್ಲಿ ಮಹತ್ವದ್ದಾಗಿರಲ್ಲ, ಆದರೂ ಸಹ ನಿಮ್ಮ ಹತ್ರ ಇದ್ದರೆ ಒಳ್ಳೆಯದು. ತದನಂತರ GNM ಕಂಪ್ಲೀಟ್ ಆದ ಡಾಕ್ಯುಮೆಂಟು, ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಆದಂಥ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, BSc ಮಾಡ್ಕೊಂಡಿದ್ದರೆ 4 years ಡಾಕ್ಯುಮೆಂಟ್ಸು ಪ್ರತಿಯೊಂದು ನಿಮ್ಮ ಹತ್ರ ಇರಬೇಕು. ಮುಂದೆ ಜನರಲ್ ಕಾಸ್ಟು ಅಥವಾ ಕಾಸ್ಟ್ ಆ್ಯಂಡ್ ಈ ಒಂದು ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ಸು, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಸು, ಇವೆಲ್ಲವುಗಳನ್ನು ಕ್ರೋಢೀಕರಣ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ಸ್ನೇಹಿತರೆ. ಇವತ್ತೆಲ್ಲ ನೋಟಿಫಿಕೇಷನ್ ಬಂದ ಕೂಡಲೇ ನೀವು ಆನ್ಲೈನಾಗಿ ಪ್ರತಿಯೊಂದು ಇಟ್ಕೊಂಡು ಸಿಗ್ನೇಚರು, ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತದೆ. ಒಂದು ಸ್ಮಾಲ್ ಅಮೌಂಟ್ ಲೈಕ್ 1000 rupees, 1500, 2000 rupees ಚಲನ್ ಇರುತ್ತೆ. ಅದನ್ನು ನೀವು ಲಿಂಕ್ ಮುಖಾಂತರ ಕಟ್ಟಬಹುದು ಸ್ನೇಹಿತರೆ. ಸೊ ಬೆಟರ್ ನೀವು ಒಂದು ಆಕಾಂಕ್ಷಿಗಳಾಗಿದ್ದರೆ, ಈ ESI ಕರ್ನಾಟಕ ESIಲಿ ನಾನು ಹೋಗಬೇಕಪ್ಪ, ನಾನು ಇಲ್ಲಿ ಈ ಒಂದು ನನ್ನ ಕರಿಯರ್ ರೂಪಿಸ್ಕೊಳ್ಳಬೇಕು, ನಾನು ಎಕ್ಸಾಮ್ ಕೊಡಬೇಕು ಅಂತಂದರೆ ಫಸ್ಟ್ KNO ಅಕಾಡೆಮಿ ಫಾಲೋ ಮಾಡಿ, ಅವರಿಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ನಿಮಗೆ ಸರಿ ಅನಿಸಿದರೆ ಆ್ಯಪನ್ನು ಯೂಸ್ ಮಾಡಿ. ಅಲ್ಲಿ ಎಕ್ಸಾಮ್ಸ್ ಕೊಡ್ತಾರೆ, ಡೈಲಿ ಒಂದೊಂದು ಹೊಸ ಎಕ್ಸಾಮ್ ಕೊಡ್ತಾರೆ. ಸೊ ದಟ್ ನಿಮಗೆ ಹೆಲ್ಪ್ ಆಗ್ಬೋದು. ಅದಲ್ಲದೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಕೊಂಡು 2 set of ಜಿರಾಕ್ಸು ಮತ್ತು 4 ಫೋಟೋಗಳನ್ನು ಇಟ್ಕೊಂಡು ರೆಡಿಯಾಗಿರಿ. ಯಾವುದೇ ಒಂದು ಕ್ಷಣದಲ್ಲಿ ಈ ಮಂತ್ ಆಗಲಿ ಅಥವಾ ನೆಕ್ಸ್ಟ್ ಮಂತ್ ಆಗಲಿ, ವಿದಿನ್ ದಿಸ್ ಇಯರ್ ಆರ್ ನೆಕ್ಸ್ಟ್ ಇಯರ್ ನಿಮಗೆ ESI ಕರ್ನಾಟಕದವರು ನೋಟಿಫೈ ಮಾಡಿದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ 752 ನರ್ಸಿಂಗ್ ಆಫೀಸರ್ ಪೋಸ್ಟ್ಗಳಿದ್ದಾವೆ. ಆಮೇಲೆ ಗ್ರೇಡ್ 1, ಗ್ರೇಡ್ 2 ನರ್ಸಿಂಗ್ ಸೂಪ್ರಿಡೆಂಟ್, ಇವೆಲ್ಲ ಪೋಸ್ಟ್ಗಳ ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀವಿ ಸ್ನೇಹಿತರೆ. ಸೊ ಬೆಟರ್ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ, ದಿಸ್ ಈಸ್ ದ ಗೋಲ್ಡನ್ ಅಪಾರ್ಚುನಿಟಿ ಟು ವರ್ಕ್ ಇನ್ ಕರ್ನಾಟಕ ESI ಡಿಪಾರ್ಟ್ಮೆಂಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇಲ್ಲಿ ಮಟ್ಟನ ಪೇಷನ್ಸಿಂದ ಈ ಒಂದು ವಿಡಿಯೋ ಕೇಳ್ತಾ ಇದ್ದರೆ ದಯವಿಟ್ಟು ಯಾರು ಹೊಸದಾಗಿ ಈ ಒಂದು ವಿಡಿಯೋ ಕೇಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಯಾರು ಸ್ಟೂಡೆಂಟ್ ಇದ್ದಾರೆ ಅಂಥವ್ರುಗಳಿಗೆ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಯಾಕಂತಂದರೆ ಕೆಲವೊಂದು ಗೈಡ್ಲೈನ್ ಸಿಗಲ್ಲ. ಯಾರೋ ಒಂದು ಹೇಳ್ತಾರೆ, ಅಪ್ಪಾಜಿ ಆಗಲಿ ಅಥವಾ ಪಕ್ಕದ ಮನೆಯದವ್ರು ಹೇಳ್ತಾರೆ ನರ್ಸಿಂಗ್ ಮಾಡ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ, GNM ಮಾಡು ಅಥವಾ BSc ಮಾಡು ಅಂತ. ಬಟ್ ಅವರು ಇನ್ ಫ್ಯೂಚರಲ್ಲಿ ಯಾವ ಜಾಬ್ ಅಪಾರ್ಚುನಿಟಿ ಇರುತ್ತೆ, ಪ್ರೈವೇಟಲ್ಲಿ ಮಾಡಿದರೆ ಕೊಡುವಂಥ ಸಂಬಳ 5000 to 10,000 rupees ಅಷ್ಟೇ ಇನಿಷಿಯಲಿ. ಸೊ ಅವರಿಗೆ ಕೂಡ ಒಂದು ಆಸೆ ಇರುತ್ತೆ, ಏನು ಅಂತಂದರೆ ಈಗ ನಾನು ಗೌರ್ಮೆಂಟ್ ಜಾಬ್ ಗಿಟ್ಟಿಸಿಕೊಳ್ಳಬೇಕು, ಗೌರ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅಂಥವರುಗಳಿಗೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಸೊ ಮುಂದೆ ಮತ್ತೆ ಭೇಟಿಯಾಗೋಣ. ಟ್ರಾನ್ಸ್ಫರ್ ಸಂಬಂಧಿಸಿದ ವಿಡಿಯೋಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಅದಲ್ಲದೆ ಬೇರೆ ಬೇರೆ ವಿಷಯಗಳ ಮೇಲೆ ನಾನು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ನನ್ನ ಹವ್ಯಾಸ ಏನು ಅಂತಂದರೆ ಪ್ರತಿಯೊಂದು ನರ್ಸಸ್ಗಳಿಗೆ ಈ ಒಂದು ನರ್ಸಿಂಗ್ ಕೇಡರು ಯಾವ ರೀತಿ ಇದೆ ಅವರಿಗೆ ಒಂದು ತಲುಪುವಂಥದ್ದು, ಆಮೇಲೆ ಈ ನರ್ಸಿಂಗ್ ಕೇಡರ್ಗೆ ಹೆಲ್ಪ್ ಮಾಡಬೇಕು, ನನ್ನ ಕೈಲಾದಷ್ಟು ಇನ್ಫಾರ್ಮೇಷನನ್ನು ನಿಮ್ಮೊಂದಿಗೆ ಶೇರ್ ಮಾಡಬೇಕನ್ನುವಂಥ ಒಂದೇ ಒಂದು ಕಾರಣದಿಂದ ನಾನು ಈ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ದಟ್ ಯು ವಿಲ್ ಗೆಟ್ ಬೆನಿಫಿಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.